ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇನ್ನು ಮುಂದೆ. ಹಿಂದಿ ಭಾಷೆಯ ಪರೀಕ್ಷೆಯನ್ನ ಕಡ್ಡಾಯವಾಗಿ ಬರೀಲೇಬೇಕು, ಹಾಜರಾಗಲೇಬೇಕು. ಆದರೆ ಪಾಸ್ ಆಗೋದು ಕಡ್ಡಾಯ ಏನು ಅಲ್ಲ. ಇನ್ನು ಮುಂದೆ ಟೋಟಲ್ ಮಾರ್ಕ್ಸ್ ಅಲ್ಲಿ ಹಿಂದಿ ಭಾಷೆಯ ಮಾರ್ಕ್ಸ್ ನಿಮಗೆ ಯಾವುದೇ ಕಾರಣಕ್ಕೂ ಆಡ್ ಆನ್ ಆಗೋದಿಲ್ಲ. ಟೋಟಲ್ ಅಲ್ಲಿ ಈ ಒಂದು ಮಾರ್ಕ್ಸ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ರಾಜ್ಯ ಸರ್ಕಾರ ಇಂತಹ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಕಾರಣ ಏನು, ಇದರ ಹಿಂದಿರುವ ಲೆಕ್ಕಾಚಾರ ಏನು ನೋಡಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಭಾರೀ ಬದಲಾವಣೆ, ರಾಜ್ಯ ಸರ್ಕಾರದಿಂದ ಹೊಸ ನಿರ್ಧಾರ. ಒಟ್ಟು ಅಂಕ ಇನ್ಮುಂದೆ 625 ಅಲ್ಲ 525. ಹಿಂದಿಗೆ ಇರಲ್ಲ ಅಂಕ, ಗ್ರೇಡ್ ಮಾತ್ರ. ಈವರೆಗೆ ಒಂದು ಹೋರಾಟ ನಡೆಯುತ್ತಿತ್ತು. ಕನ್ನಡ ಪರ ಸಂಘಟನೆಗಳು ಅಖಾಡಕ್ಕಿಳಿದಿದ್ದು. ಹಿಂದಿ ವಿರುದ್ಧ ಕಿಡಿಕಾರ್ತಾ ಇದ್ದ ಕನ್ನಡ ಪರ ಹೋರಾಟಗಾರರು ಹಿಂದಿ ಹೇರಿಕೆ ವಿರುದ್ಧ ಬೆಂಕಿ ಕಾರ್ತಾ ಇದ್ರು. ಎಲ್ಲೆಡೆ ಹಿಂದಿ ಹೇರಿಕೆ ಆಗ್ತಿದೆ, ಶಿಕ್ಷಣದಲ್ಲೂ ಹಿಂದಿ ಹೇರಿಕೆ ನಡೆಯುತ್ತಿದೆ ಅಂತಿದ್ದ ಅವರೆಲ್ಲ ಪ್ರತಿಭಟನೆ ಹಾದಿ ಹಿಡಿದಿದ್ರು. ಇತ್ತೀಚೆಗಂತೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದ ಅವರೆಲ್ಲ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಬಾರದು ಅಂತ ಒತ್ತಾಯ ಮಾಡ್ತಾ ಇದ್ರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿಗೆ ಅಂಕಗಳನ್ನ ನೀಡಲೇಬಾರದು ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ರು. ಈಗ ಆ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಹಿಂದಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಘೋಷಣೆಯೊಂದನ್ನ ಮಾಡಿಬಿಟ್ಟಿದೆ. ಹೌದು, ಹಿಂದಿ ಭಾಷೆ ಇನ್ನು ಮುಂದೆ ಆಟಕ್ಕಿರುತ್ತೆ, ಲೆಕ್ಕಕ್ಕಿರೋದಿಲ್ಲ. ಎಲ್ಲರೂ ಎಕ್ಸಾಮ್ ಬರೀಬೇಕು, ಆದ್ರೆ ಮಾರ್ಕ್ ಸಿಗಲ್ಲ. ಅದರ ಬದಲಿಗೆ ಗ್ರೇಡ್ ಸಿಗುತ್ತೆ. ಇಂಥದ್ದೊಂದು ನಿರ್ಧಾರವನ್ನ ಸರ್ಕಾರ ತಗೊಂಡಿದೆ. ಇನ್ನು ಮುಂದೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಿಂದಿ ವಿಷಯದ ಅಂಕಗಳನ್ನ ಒಟ್ಟು ಅಂಕಗಳ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ. ಈ ಕುರಿತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆಗೆ ಕಾರಣ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ. ಹೌದು, ಕಳೆದ ಹಲವು ದಿನಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಬಾರದು ಮತ್ತು ಅದನ್ನ ಅಂಕಗಳ ಪಟ್ಟಿಯಿಂದ ಹೊರಗಿಡಬೇಕು ಎಂದು ವಿವಿಧ ಕನ್ನಡ ಪರ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದವು. ಆ ಒತ್ತಾಯಕ್ಕೆ ಈಗ ಫಲ ಸಿಕ್ಕಿದೆ. ಸಚಿವ ಮಧು ಬಂಗಾರಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ದ ಕನ್ನಡ ಪರ ಸಂಘಟನೆಗಳು ಹಲವಾರು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿವೆ. ಈ ಪ್ರತಿಭಟನೆಯ ಭಾಗವಾಗಿ ಮಧು ಬಂಗಾರಪ್ಪ ನಿವಾಸಕ್ಕೆ ಭೇಟಿ ನೀಡಿದ ಕನ್ನಡ ಪರ ಸಂಘಟನೆಗಳ ಮುಖಂಡರು ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಸಂಘಟನೆಗಳ ಈ ನ್ಯಾಯಸಮ್ಮತ ಬೇಡಿಕೆಗೆ ಸ್ಪಂದಿಸಿದ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ಈ ಐತಿಹಾಸಿಕ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಆ ಐತಿಹಾಸಿಕ ತೀರ್ಮಾನಗಳೇನು ಅಂತೀರಾ? ಇಲ್ಲಿದೆ ನೋಡಿ. ಎಸ್ಎಸ್ಎಲ್ಸಿಯಲ್ಲಿ ಇನ್ಮುಂದೆ 625 ಅಂಕದ ಬದಲಿಗೆ 525 ಒಟ್ಟು ಅಂಕ ಇರಲಿದೆ. ಪ್ರಸ್ತುತ ವರ್ಷದಿಂದಲೇ ಹಿಂದಿ ಪರೀಕ್ಷೆ ಅಂಕಗಳಿಗೆ ಕೊಕ್ ನೀಡಲಾಗಿದೆ. ಮಾರ್ಚ್ 31ರಂದು ಹಿಂದಿ ಪರೀಕ್ಷೆ ನಡೆಯಲಿದ್ದು, ತೃತೀಯ ಭಾಷೆ ಹಿಂದಿಗೆ ಈ ಸಲ ಬರೀ ಗ್ರೇಡ್ ಮಾರ್ಕ್ಸ್ ಅಷ್ಟೇ ನೀಡಲಾಗುತ್ತದೆ. ಆದರೆ ವಿದ್ಯಾರ್ಥಿಗಳ ಹಿಂದಿ ಪರೀಕ್ಷೆಗೆ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷೆ ನಡೆಯಲಿದೆ, ಆದರೆ ಅಂಕಗಳನ್ನ ಪರಿಗಣಿಸೋದಿಲ್ಲ. ಈ ವರ್ಷದಿಂದಲೇ 525 ಒಟ್ಟು ಅಂಕ ನಿಯಮ ಜಾರಿಯಾಗಲಿದೆ. ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ, ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಕ್ಸಾಮನ್ನು ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಆ್ಯಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಯಾಕೆ ಅಂದರೆ ಈಗ ನಾನು ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಭಾಷಾ ವಿವಾದ ಜಾಸ್ತಿ ಆಗ್ತಿದೆ. ಹಿಂದಿ ಹೇರಿಕೆ ಕುರಿತ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ. ಈ ಬೆನ್ನಲ್ಲೇ ಸರ್ಕಾರ ಈ ನಿರ್ಧಾರ ತಗೊಂಡಿರೋದು ಕುತೂಹಲ ಕೆರಳಿಸಿದೆ. ಈ ನಿಯಮವು ಇದೇ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೆ ಬರಲಿದೆ. ಇಷ್ಟಕ್ಕೂ ಹಿಂದಿ ಮಾತ್ರವಲ್ಲ, ತೃತೀಯ ಭಾಷೆ ಅಡಿಯಲ್ಲಿ ಬರೋ ಎಲ್ಲಾ ಭಾಷೆಗಳ ಅಂಕಗಳಿಗೂ ಕೊಕ್ ನೀಡಲಾಗಿದೆ. ಹೌದು, ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳಾದ ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಮರಾಠಿ ಸೇರಿ ಇತ್ಯಾದಿ ಭಾಷೆಗಳ ಪರೀಕ್ಷೆಯಲ್ಲಿ ಬರೋ ಅಂಕಗಳನ್ನ ಫಲಿತಾಂಶಕ್ಕೆ ಪರಿಗಣಿಸದೆ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಎಲ್ಲಾ ಭಾಷೆಗಳಲ್ಲಿ ಅಂಕಗಳ ಬದಲು ಗ್ರೇಡ್ ನೀಡಲಾಗುತ್ತದೆ. ಇಷ್ಟಕ್ಕೂ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದೇಕೆ? ಇಲ್ಲಿದೆ ನೋಡಿ.
ಕನ್ನಡಕ್ಕೆ ಮೊದಲ ಆದ್ಯತೆ ನೀಡುವುದಕ್ಕಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದಿಂದ ಹಿಂದಿ ಹೇರಿಕೆ ಅನ್ನೋ ಕೂಗು ಇದ್ದು ಅದನ್ನ ಕಡಿಮೆ ಮಾಡಲು ಈ ತೀರ್ಮಾನ ಮಾಡಲಾಗಿದೆ. ವಿದ್ಯಾರ್ಥಿಗಳ ಮೇಲೆ ಅನ್ಯ ಭಾಷೆಯ ಅಂಕಗಳ ಹೊರೆ ಇದೆ. ಆದ್ದರಿಂದ ವಿದ್ಯಾರ್ಥಿಗಳ ಮೇಲಿನ ಶೈಕ್ಷಣಿಕ ಒತ್ತಡ ಕಡಿಮೆ ಮಾಡಬೇಕಿದೆ. ಇದರ ಜೊತೆಗೆ ಹಿಂದಿ ಕೈಬಿಡುವಂತೆ ಕನ್ನಡಪರ ಸಂಘಟನೆಗಳ ಹೋರಾಟವೂ ಜಾಸ್ತಿ ಇದೆ. ದಕ್ಷಿಣ ಭಾರತದ ರಾಜ್ಯಗಳಿಂದ ಹಿಂದಿ ಹೇರಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಹಿಂದಿ ವಿರುದ್ಧ ಪದೇ ಪದೇ ದಕ್ಷಿಣದ ರಾಜ್ಯಗಳು ಹೋರಾಟ ನಡೆಸುತ್ತಿದ್ದು ಹಿಂದಿ ಭಾಷೆ ಉತ್ತೇಜಿಸಲ್ಲ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದ್ದು ಈಗ ಈ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಥರ್ಡ್ ಲ್ಯಾಂಗ್ವೇಜ್ ಏನಿದೆ ದಟ್ ವಿಲ್ ಬಿಕಮ್ ಅ ಗ್ರೇಡೆಡ್ ಒನ್ ವಿಚ್ ವಿಲ್ ನಾಟ್ ರಿಫ್ಲೆಕ್ಟ್ ಆನ್ ದ ರಿಸಲ್ಟ್. ಸೊ ಎಲ್ಲ ಮಕ್ಕಳು ಕೂಡ 525ಕ್ಕೆ ಅವರು ಪಾಸು ಫೇಲು ಅಂತ ಹೇಳಾಗುತ್ತೆ. ಬಟ್ ಗ್ರೇಡಿಂಗು ಅವರಿಗೆ ABC D ಕೊಡ್ತಾರೆ, ಏನೋ ಗೊತ್ತಿಲ್ಲ, ಮೋಸ್ಟ್ಲಿ D ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲ್ ಆರ್ಡ್ರನ್ನ ಐದರ್ ಇವತ್ತು ಸಾಯಂಕಾಲ ಇಲ್ಲ 31ನೇ ತಾರೀಕೊಳಗೆ, ಯಾಕೆಂದರೆ ನಾಳೆ ನಾಡ್ದು ಎಲ್ಲ ರಜಾ ಇರೋದ್ರಿಂದ ಅಫಿಷಿಯಲ್ ಆಗಿ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕಾಗಿತ್ತು. ತೃತೀಯ ಭಾಷೆಗಳ ಮೇಲೆ ವಿದ್ಯಾರ್ಥಿಗಳಿಗೆ ಮೂಡುತ್ತಾ ನಿರಾಸಕ್ತಿ. ವಿದ್ಯಾರ್ಥಿಗಳ ಮೇಲಿನ ಹೊರೆ ಕಡಿಮೆ ಮಾಡುವುದು ಸರ್ಕಾರಕ್ಕೆ ಅತ್ಯಗತ್ಯ. ಆದ್ದರಿಂದಲೇ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ತೃತೀಯ ಭಾಷೆಯಾಗಿ ಹಿಂದಿ ಮಾತ್ರವಲ್ಲದೆ ಬೇರೆ ಯಾವುದೇ ಭಾಷೆಯನ್ನ ಆಯ್ಕೆ ಮಾಡಿಕೊಂಡಿದ್ದರೂ ಅದಕ್ಕೂ ಇದೇ ಗ್ರೇಡ್ ನಿಯಮ ಅನ್ವಯವಾಗಲಿದೆ. ಆದ್ದರಿಂದ SSLC ಪರೀಕ್ಷೆಯಲ್ಲಿ ಬಹುತೇಕ ಭಾಷೆಗಳು ಮಹತ್ವ ಕಳೆದುಕೊಳ್ಳುತ್ತವೆ. ಈ ಭಾಷೆಗಳ ಬಗ್ಗೆ ವಿದ್ಯಾರ್ಥಿಗಳು ನಿರಾಸಕ್ತಿ ತೋರೋ ಸಾಧ್ಯತೆಯೂ ದಟ್ಟವಾಗಿರುತ್ತೆ. ಶೈಕ್ಷಣಿಕ ಸಂಸ್ಥೆಗಳು ಈ ಬಗ್ಗೆ ನಿರಾಸಕ್ತಿ ತಾಳುವುದು ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಈ ಭಾಷೆಗಳ ಮೇಲೆ ನಿರ್ಲಕ್ಷ್ಯವೂ ಹೆಚ್ಚಾಗುವ ಸಾಧ್ಯತೆ ಇದೆ. ಒಟ್ನಲ್ಲಿ ರಾಜ್ಯ ಸರ್ಕಾರ ದಿಢೀರ್ ನಿರ್ಧಾರ ತಗೊಂಡಿದೆ. ಪರೀಕ್ಷೆಗಳು ನಡೀತಾ ಇರೋ ಟೈಮಲ್ಲೇ ತಗೊಂಡಿರೋ ಈ ನಿರ್ಧಾರ ವಿದ್ಯಾರ್ಥಿಗಳ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ರಾಜ್ಯ ಸರ್ಕಾರದ ಈ ನಿರ್ಧಾರವು ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಮಿಶ್ರ ಪ್ರತಿಕ್ರಿಯೆ ಮೂಡಿಸಿದೆ. ಕೆಲವರು ಒತ್ತಡ ಕಡಿಮೆಯಾಯಿತು ಎಂದು ಹರ್ಷ ವ್ಯಕ್ತಪಡಿಸಿದ್ರೆ ಮತ್ತೆ ಕೆಲವರು ಇದು ಭಾಷಾ ಕಲಿಕೆಯ ಮೇಲೆ ಪರಿಣಾಮ ಬೀರಬಹುದೇ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಕನ್ನಡ ಪರ ಸಂಘಟನೆಗಳು ಮಾತ್ರ ಸರ್ಕಾರದ ಈ ನಡೆಯನ್ನ ಶ್ಲಾಘಿಸಿವೆ.